ಡಾಲಿ ಧನಂಜಯ್ ತುಂಬಾ ಫೇಮಸ್ ಆಗಿರುವಂಥ ನಟ. ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾಗಿರದೆ ಟಾಲಿವುಡ್ನಲ್ಲೂ ಕೂಡ ತನ್ನದೇ ಛಾಪನ್ನು ಮೂಡಿಸಿದ್ದಾರೆ. ಡಾಲಿ ಧನಂಜಯ್ಗೆ ಫ್ಯಾನ್ ಬೇಸ್, ಫ್ಯಾನ್ ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ ಅದು ಅವರನ್ನು ಪ್ರೀತಿಸೋರಿಗೆ ಮಾತ್ರ ಗೊತ್ತಿದೆ. ಹೌದು, ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ ಅಂತ ಹೇಳಿದ ಒಂದು ಡೈಲಾಗಿಂದ ಡಾಲಿ ತುಂಬ ಜನರ ಮನಸ್ಸನ್ನು ಗೆದ್ರು ಕದ್ರು. ಆಗಾಗ ಕೆಲವು ಸೆನ್ಸಿಟಿವ್ ವಿಚಾರಗಳ ಬಗ್ಗೆ ಮಾತನಾಡಿದಾಗ ವಿವಾದ ಆಗಿದ್ದು ಕೂಡ ಇದೆ. ಈ ಹಿಂದೆ ಡಾಲಿ ಸಿನಿಮಾಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡಾಗ ಅವರನ್ನು ಹಾಡಿ ಹೊಗಳಿದ್ದವರೇ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅವರನ್ನು ತೆಗೆಳಿದ್ದು ಕೂಡ ಇದೆ. ಇದೆಲ್ಲದರ ನಡುವೆ ಡಾಲಿ ಮದುವೆ ಯಾವಾಗ ಆಗ್ತಾರೆ, ಹೇಗಾಗ್ತಾರೆ, ಹುಡುಗಿ ಯಾರು ಅನ್ನೋ ಚರ್ಚೆಗಳು ಕೂಡ ಆಯಿತು. ಇದರ ಮಧ್ಯ ಅವರ ಕೋ ಆರ್ಟಿಸ್ಟ್ ಆದಂಥ ಅಮೃತ ಅಯ್ಯಂಗರ್ ಜೊತೆಗೆ ಇವರಿಬ್ರದ್ದು ಲವ್ ಇದೆ, ಇವರಿಬ್ರು ಡೇಟ್ ಮಾಡ್ತಿದ್ದಾರೆ, ಇವರಿಬ್ರು ಪ್ರೀತಿಯಲ್ಲಿ ಬಿದ್ದಿರೋದ್ರಿಂದ ಖಂಡಿತವಾಗಿಯೂ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿಗಳು ಕೂಡ ವೈರಲ್ ಆಗಿತ್ತು. ಆದರೆ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿರುವಂಥ ಡಾಲಿ ಧನಂಜಯ್ ಆದರೆ ಅರೇಂಜ್ ಮ್ಯಾರೇಜೇ ಆಗ್ತಾರೆ ಅನ್ನೋ ಸುದ್ದಿಯೂ ಕೂಡ ಇತ್ತು. ಇದೆಲ್ಲದರ ಬೆನ್ನಲ್ಲೇ ಡಾಲಿ ಧನಂಜಯ್ ಗುಡ್ ನ್ಯೂಸ್ ಕೊಟ್ಟರು, ತಾನು ಮದುವೆ ಆಗ್ತಿದ್ದೀನಿ ಅಂತ. ಧನ್ಯತಾ ಧನಂಜಯ್ ಹೆಸರೇ ಹೇಳುವಂತಹ ಇಬ್ಬರು ಜೋಡಿಯೂ ಕೂಡ ಮುದ್ದಾಗಿದೆ. ಒಬ್ಬರನ್ನೊಬ್ಬರು ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ಇಬ್ಬರ ಜೋಡಿಯೂ ಕೂಡ ಹೇಳಿ ಮಾಡಿಸಿದ ಹಾಗಿದೆ. ಅವ್ರಿಗೆ ಇವರೇ ಸರಿ, ಇವ್ರಿಗೆ ಅವರೇ ಸರಿ. ಇಂಥ ಜೋಡಿಯನ್ನು ತುಂಬ ಜನ ಇಷ್ಟಪಟ್ಟು ಬಯಸುವಂಥ ಜೋಡಿ ಇದು ಅಂತ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ. ಇದರೆಲ್ಲ ಬೆನ್ನಲ್ಲೇ ಡಾಲಿ ಧನಂಜಯ್ ಅವರ ಅದ್ಧೂರಿಯಾದಂಥ ಮದುವೆ ಕಳೆದ 3 ದಿನಗಳಿಂದ ನಡೀತಾ ಇದೆ. ಅರಿಶಿಣ ಶಾಸ್ತ್ರ ಹಾಗೆಯೇ ರಿಸೆಪ್ಷನ್, ಇವತ್ತು ಮುಹೂರ್ತ. ಹೀಗಿರಬೇಕಾದ್ರೆ ಒಂದಷ್ಟು ಚರ್ಚೆಗಳು, ಒಂದಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳು ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಡಾಲಿ ಬೇರೆ ಹೀರೋಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ವಿಭಿನ್ನ ಅಂತ ಅನ್ನಿಸ್ತಾರೆ. ತುಂಬ ಸೆನ್ಸಿಟಿವ್, ಎಮೋಷನಲ್ ಮನುಷ್ಯ ಅಂತ ಕೂಡ ಅನ್ನಿಸ್ತಾರೆ. ಯಾಕಂದರೆ ಅವರದ್ದು ಜಾಯಿಂಟ್ ಫ್ಯಾಮಿಲಿ. ಅಪ್ಪ, ಅಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜಿ, ತಂಗಿಯರು, ಅಕ್ಕಂದರು, ಅಣ್ಣಂದರು, ತಮ್ಮಂದರು, ಇಡೀ ಎಲ್ಲರೂ ಇರುವಂಥ ಅತಿ ದೊಡ್ಡ ಬಳಗ ಡಾಲಿ ಧನಂಜಯ್ದು. ಆ ಕಾರಣಕ್ಕಾಗಿಯೇ ಮದುವೆ ಆದರೆ ಮನೆಯಲ್ಲಿ ಯಾರು ಒಪ್ತಾರೋ, ಮನೆಯಲ್ಲಿ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗಬೇಕು ಅಂತ ಕಾದು ಕೂತು ಕೊನೆಯದಾಗಿ ಡಾಕ್ಟರ್ ಅಮ್ಮನ ಕೈ ಹಿಡಿತಾ ಇದ್ದಾರೆ. ಹೀಗಿರಬೇಕಾದ್ರೆ ಡಾಲಿ ತನ್ನದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಮದುವೆ ಆದ ನಂತರ ಅಥವಾ ಮದುವೆಗಿಂತ ಮುಂಚೆ ಅಥವಾ ಮದುವೆ ಶಾಸ್ತ್ರದಲ್ಲಿ ಗಂಡನ ಕಾಲಿಗೆ ಹೆಂಡತಿಯನ್ನು ಬೀಳಿಸ್ತಾರೆ. ಇದು ವಾಡಿಕೆ. ಇದು ತಲತಲಾಂತರದಿಂದ ನಡೆದುಕೊಂಡು ಬಂದಂಥ ಸಂಪ್ರದಾಯ. ಆಗಿನ ಕಾಲದಲ್ಲಿ ಯಜಮಾನ ಅಥವಾ ಗಂಡು ಅಂತ ಬಂದಾಗ ಅಧಿಕಾರ ಅಥವಾ ಗಂಡಸರು ಮೇಲು ಅನ್ನುವಂಥದ್ದೊಂದು ಇತ್ತು. ಈ ಕಾರಣಕ್ಕಾಗಿ ಹೆಣ್ಣು ಗಂಡನ ಕಾಲಿಗೆ ಬೀಳಬೇಕು ಅನ್ನೋದು ಇತ್ತು. ಎಷ್ಟೋ ಗಂಡು ಮಕ್ಕಳಿಗೆ ಈಗಲೂ ಕೂಡ ಅದು ಗರ್ವ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗೌರವ ಅನ್ನೋದಕ್ಕಿಂತ ಗರ್ವ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೆಂಡತಿ ಆದವಳು ನನ್ನ ಕಾಲಿಗೆ ಬೀಳಬೇಕು, ನನ್ನ ಪೂಜೆ ಮಾಡಬೇಕು, ನಾನು ಯಾವತ್ತಿದ್ರೂ ಒಂದು ಕೈ ಮೇಲೆ ಅಂತ. ಆದರೆ ಧನಂಜಯ್ ತುಂಬಾ ವಿಭಿನ್ನ ಅಂತ ಅನ್ನಿಸ್ಕೊಳ್ತಾರೆ. ಯಾಕಂದರೆ ನಿನ್ನೆ ಅವರ ಮದುವೆಯ ಕಾರ್ಯದ ಸಂದರ್ಭದಲ್ಲಿ ಧನ್ಯತಾಗೆ ಎಲ್ಲರೂ ಗಂಡನ ಕಾಲಿಗೆ ಬೀಳು ಅಂತಂದಾಗ ಬಹು ಹೊತ್ತುಗಳ ಕಾಲ ಧನಂಜಯ್ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ, ಬೇಡ ಬೇಡ, ಯಾವ ಕಾರಣಕ್ಕೆ ಬೀಳಬೇಕು, ಇಲ್ಲ ನಾನು ಒಪ್ಪೋದೇ ಇಲ್ಲ, ನನ್ನ ಕಾಲಿಗೆ ಬೀಳೋದು ಬೇಡ ಅಂತ ಹೇಳ್ತಾರೆ. ಅಲ್ಲಿದ್ದವ್ರಿಗೆಲ್ಲರೂ ಕೂಡ ಇಲ್ಲ, ಬೀಳಿಸ್ಕೊಂಡ್ಲೇಬೇಕು, ಇದು ಶಾಸ್ತ್ರ, ಹಂಗೆ ಮಾಡಬಾರ್ದು ಅಪ್ಪ ಅಂತ ಕೇಳ್ಕೊಂಡಾಗ ಓಕೆ ಅಂತ ಹೇಳಿ ಹೆಂಡತಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ತಕ್ಷಣ ಯಾವುದೇ ಯೋಚನೆ ಮಾಡದೆ ಇಮಿಡಿಯೇಟ್ ಆಗಿ ಅವರು ಕೂಡ ಹೆಂಡತಿ ಕಾಲಿಗೆ ನಮಸ್ಕರಿಸಿ ಬಿಡ್ತಾರೆ. ಹೆಂಡತಿ ಕಾಲಿಗೆ ಧನಂಜಯ್ ಕೂಡ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾರೆ. ಇದು ತುಂಬ ಜನರಿಗೆ ಇಷ್ಟನೂ ಆಗುತ್ತೆ, ಕೆಲವರು ಹೌಹಾರ್ತಾರೆ. ಇದ್ರೆ ಈ ಥರದ ಮನುಷ್ಯ ಇರಬೇಕು. ಹೆಂಡತಿಯನ್ನು ಗುಲಾಮಿ ಥರ, ಹೆಂಡತಿಯನ್ನು ಮನೆ ಆಳಿನ ಥರ ನೋಡೋ ಬದಲು ಹೆಂಡತಿಯು ನನ್ನ ಸರಿ ಸಮಾನನೇ, ಹೆಂಡತಿಯು ಕೂಡ ನಮ್ಮ ಥರಾನೇ ಅಂತ ಹೇಳಿ ತನ್ನ ಇಡೀ ಪರಿವಾರವನ್ನು, ತನ್ನ ಇಡೀ ಕುಟುಂಬವನ್ನು ಬಿಟ್ಟು ನನ್ನ ಜೊತೆಗೆ ಬರುವ ಆಕೆಗೆ ನಾನು ಮೊದಲಿಗೆ ಕಾಲಿಗೆ ಬಿದ್ದು ನಮಸ್ಕರಿಸಬೇಕು ಅನ್ನುವಂಥ ಅರ್ಥದಲ್ಲಿ ಡಾಲಿ ಧನಂಜಯ್ ನಮಸ್ಕಾರ ಮಾಡ್ಕೊಳ್ತಾರೆ. ಈ ವಿಡಿಯೋ ಬೆಳಗ್ಗೆ ಎಲ್ಲ ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗತ್ತೆ. ಇದಾದ ನಂತರ ಇನ್ನೊಂದು ವಿಡಿಯೋ ವೈರಲ್ ಆಗುತ್ತೆ. ಅದೇನು ಅಂತ ಅಂದರೆ ವೇದಿಕೆ ಮೇಲೆಗೆ ಡಾಲಿ ಧನಂಜಯ್ ಫುಲ್ ಗರಂ ಆಗಿಬಿಡ್ತಾರೆ. ಎಷ್ಟರ ಮಟ್ಟಿಗೆ ಕೂಗಾಡ್ತಾರೆ ಅಂತಂದರೆ ಇಲ್ಲಿವರೆಗೂ ಯಾರೂ ಧನಂಜಯ್ಗೆ ಈ ಥರದೊಂದು ಮುಖ ಇದೆ ಅನ್ನೋದನ್ನೇ ನೋಡಿರಲಿಲ್ಲ. ಅಷ್ಟರ ಮಟ್ಟಿಗೆ ರ್ಯಾಶ್ ಆಗ್ತಾರೆ. ಏಕ್ದಮ್ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಜನರು ಇದ್ದಾರೆ, ಪಕ್ಕದಲ್ಲಿ ಹೆಂಡತಿ ಇದ್ದಾರೆ, ಎಲ್ಲರೂ ಇದ್ರೂ ಕೂಡ ಏಕ್ದಮ್ ಸಿಕ್ಕಾಬಟ್ಟೆ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಅದು ನೋಡಿದವ್ರು ಎಲ್ಲರೂ ಗಾಬರಿ ಆಗ್ತಾರೆ. ಜೊತೆಗೆ ಧನ್ಯತೆ ಕೂಡ ಗಾಬರಿ ಆಗ್ತಾರೆ. ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಹೋದ್ರೂ ಕೂಡ ಧನಂಜಯ್ ಕೇಳೋದಿಲ್ಲ. ಹಾಗಿದ್ರೆ ಡಾಲಿ ಅಷ್ಟರ ಮಟ್ಟಿಗೆ ಗರಂ ಆಗೋದಕ್ಕೆ ಕಾರಣ ಆದರೂ ಏನೋ, ಯಾಕೆ ಗರಂ ಆದರು? ಸಹಜವಾಗಿ ಎಲ್ರಿಗೂ ಮೂಡುವಂಥ ಪ್ರಶ್ನೆ. ಇದನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಧನಂಜಯ್ ಗರಂ ಆಗೋದಕ್ಕೆ ಕಾರಣ ಫ್ಯಾನ್ಸ್.
ಹೌದು. ಎಲ್ರಿಗೂ ಗೊತ್ತಿರೋ ಹಾಗೇನೆ ಡಾಲಿ ಧನಂಜಯ್ ಪ್ರತಿಯೊಬ್ಬರ ಮನೆಗೂ ಹೋಗಿ ಮನವಿ ಮಾಡಿ ಮದುವೆಗೆ ಬನ್ನಿ ಅಂತ ಹೇಳಿ ಓಡಾಡಿ ಕರೆದು ಬಂದಿದ್ರು. ತಮ್ಮ ಕೈಯಾರೆ ಬರೆದಂಥ ಪತ್ರದ ರೀತಿಯಾದಂಥ ಲಗ್ನ ಪತ್ರಿಕೆಯನ್ನು ಎಲ್ರಿಗೂ ಕೊಟ್ಟಿದ್ರು. ಮದುವೆ ಪ್ರಾರಂಭ ಆದ ಮೊದಲ ದಿನದಿಂದಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ರು, ತುಂಬ ವಿಭಿನ್ನ ಅಂತ ಅನ್ನಿಸ್ಕೊಳ್ತಿದ್ರು ಧನಂಜಯ್. ಮತ್ತು ಎಲ್ಲೆಲ್ಲಿ ಸಾಧ್ಯವೋ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಪ್ರೆಸ್ ಮೀಟಲ್ಲಿ ಆಗಿರ್ಬೋದು, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಎಲ್ಲ ಕಡೆಯಲ್ಲೂ ತಮ್ಮ ಪ್ರೀತಿ ಅಭಿಮಾನಿಗಳಿಗೆ ಬನ್ನಿ, ನೀವು ಮದುವೆಗೆ ಬರಲೇಬೇಕು, ನೀವು ಆಶೀರ್ವಾದ ಮಾಡಲೇಬೇಕು, ನೀವು ಬಂದ್ರೇ ಸರಿ, ನೀವು ನನ್ನ ಮದುವೆಗೆ ಬರಬೇಕು, ನಿಮ್ಮಿಂದನೇ ನಾನು ಇವತ್ತು ಈ ಸಿಚುವೇಶನಿಗೆ ಬಂದಿರೋದು, ನಿಮ್ಮಿಂದನೇ ನಾನು ಬೆಳೆದಿರೋದು, ನೀವೇ ನನ್ನ ಮದುವೆಯ ಮೇನ್ ಗೆಸ್ಟ್ ಅಂತ ಕರೆದ್ರು. ಈ ಕಾರಣಕ್ಕೂ ಏನೋ ಗೊತ್ತಿಲ್ಲ ಮೈಸೂರಿನ ದೊಡ್ಡದಾದಂಥ ಜಾಗವನ್ನೇ ಆಯ್ಕೆ ಮಾಡಿಕೊಂಡ್ರು. ಅದೇ ಪ್ರೀತಿಯಿಂದ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಿದ್ದಾರೆ. ಎಲ್ಲ ಅಭಿಮಾನಿಗಳು ಹೋಗಿದ್ರಿಂದ, ಎಲ್ಲ ಸೆಲೆಬ್ರಿಟಿಗಳು ಹೋಗಿದ್ರಿಂದ ಜನನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕೂಡ ಸಾಧ್ಯ ಆಗದೇ ಒಮ್ಮೆಲೆ ಎಲ್ಲರೂ ಸ್ಟೇಜ್ ಮೇಲೆ ಹತ್ತಿದ್ದು, ಕಿರಿಕಿರಿ ಆಗಿದ್ದು, ಗಲಾಟೆ ಆಗಿದ್ದು ಎಲ್ಲವೂ ಕೂಡ ಆಗ್ತಾಯಿತ್ತು. ಈ ನಡುವೆ ಡಾಲಿ ಬೌನ್ಸರ್ಸು ಅಥವಾ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಡಾಲಿ ಫ್ಯಾನ್ಸನ್ನು ಹಿಡಿದು ತಳ್ಳೋದಕ್ಕೆ ಶುರು ಮಾಡ್ತಾರೆ. ಅದು ಡಾಲಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಯಾಕೆ ಅವ್ರನ್ನ ತಳ್ತಾ ಇದ್ದೀರಾ, ನನ್ನ ಅಭಿಮಾನಿಗಳನ್ನು ಯಾಕೆ ಮುಟ್ತಾ ಇದ್ದೀರಾ, ಕರೆಕ್ಟಾಗಿ ವ್ಯವಸ್ಥೆಯನ್ನು ಮಾಡ್ದಿದ್ದು ಅರೇಂಜ್ ಮಾಡ್ತಿರೋದು ನಿಮ್ಮ ಪ್ರಾಬ್ಲಮ್ಮು, ಯಾಕೆ ತಳ್ಳೋ ಕೆಲಸ ಮಾಡಬೇಕಾಗಿತ್ತು ಅಂತ ಗರಂ ಆಗ್ತಾರೆ. ಪ್ರಕೋಪ ನೆತ್ತಿಗೇರತ್ತೆ. ಕಾರ್ಯಕ್ರಮದಲ್ಲಿ ಮೊದಲೇ ಹೇಳಿದ್ದೆ ಫ್ಯಾನ್ಸ್ ಭಾಗ್ಯ ಆಗ್ತಾರೆ ಅಂತ, ಹೀಗಿದ್ರೂ ಕೂಡ ಎಡವಟ್ಟು ಮಾಡಿದ್ದು ಯಾಕೆ, ಈಗ ಯಾಕೆ ಅವ್ರನ್ನ ತಳ್ತಾ ಇದ್ದೀರಾ, ಅವ್ರು ವಿಶ್ ಮಾಡ್ತಾರೆ ಹೋಗ್ತಾರೆ, ಅದನ್ನು ಬಿಟ್ಟರೆ ಇನ್ನೇನು ಮಾಡ್ತಾರೆ, ಅವ್ರ ಜೊತೆಗೆ ಮಿಸ್ಬಿಹೇವ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದವ್ರ ಮೇಲೆ ಗರಂ ಆಗ್ತಾರೆ. ಯಾಕಂದರೆ ಡಾಲಿ ತುಂಬ ಮೃತ್ಯುವರ್ಜಿ ವಹಿಸಿ ಫ್ಯಾನ್ಸ್ ಬರ್ತಾರೆ, ಅವ್ರಿಗೇನು ಕುಂದುಕೊರತೆ ಆಗಬಾರ್ದು, ಎಲ್ಲರೂ ಭಾಗ್ಯ ಆಗಬೇಕು ಅಂತ 1 ವಾರಕ್ಕೂ ಹೆಚ್ಚಿನ ಕಾಲ ಹೀಗೆ ಇರಬೇಕು, ರಿಸೆಪ್ಷನ್ ಹೀಗೆ ಆಗಬೇಕು ಅಂತ ಪಟ್ಟು ಹಿಡ್ತಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಆಯೋಜಕರು ಮಿಸ್ ಮಾಡಿದ್ದು ಡಾಲಿ ಕೋಪಕ್ಕೆ ಕಾರಣ ಆಯಿತು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಬಹುದು.